Hello friends, continuation of vlog from yesterday. So welcome back to Suma.Chumi. So ನನ್ನ ಟವಲ್ ಮಗಳು ಎತ್ತಿಡು, ನೀಟಾಗಿ ಡ್ಯಾನ್ಸ್ ಕಾಣಿಸ್ಬೇಕು ಆಡ್ತಾ ವಿಡಿಯೋ ಇದ್ದಾಳೆ. ತೆಗಿತಾರೆ. ಸೊ ಏಯ್ ಅವಳಿಗೆ ನೀಟ್ನೆಸ್ ಅನ್ನೋದು ತುಂಬಾ ದೂರದ ಏಯ್ ಮಾತು. ಎತ್ತಿಡು, ಸೊ ನೀಟಾಗಿರೋ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿ ಎತ್ತಿಡು ಯಾವ ಮೋನ ಥರ ಟವಲ್ನ ಅಂದರೆ ಕರೆಕ್ಟಾಗಿ. ಬ್ಯಾಲೆನ್ಸೇ ಇಲ್ಲದೆ ಗ್ರಿಪ್ಪೇ ಇಲ್ಲದೆ ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಸೊ ನಾನು ಆನ್ ದಿ ಹೋಲ್ ವಿಡಿಯೋ ನೀಟಾಗಿ ಕ್ಯಾಪ್ಚರ್ ಆಗಬೇಕು. ಸೊ ನೀಟಾಗಿ ಇಡು ಅಂತ ಹೇಳ್ತಾ ಇದ್ದೀನಿ. ಸೊ ಮಾಡು ಡ್ಯಾನ್ಸ್. ಟಿ ವಿಯಲ್ಲಿ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ನೋಡ್ಕೊಂಡು ಡ್ಯಾನ್ಸಿಂಗ್ ಮಾಡ್ತಾ ಇದ್ದಾಳೆ. ಸೊ ನೋಡಿ ಎಷ್ಟು ಅನ್ರೂಲ್ಡಾಗೆ ಮಕ್ಕಳು ಬೆಳೀತಾರೆ, ಆಮೇಲೆ ಎಷ್ಟು ಪ್ಯಾಟ್ರನೈಸ್ಡ್ ಆಗಿಬಿಡ್ತಾರೆ, ಎಷ್ಟು ಆ ಥರ ಒಂದು ಎಥಿಕ್ಸ್ ಬಂದ್ಬಿಡುತ್ತೆ ಅವ್ರಿಗೆ. ಸೊ ನೋಡಿ ಏನು ಅವಳಿಗೆ ಆ್ಯಕ್ಚುಲಿ ಡ್ಯಾನ್ಸಿಂಗ್ ಕ್ಲಾಸಿಗೆ ಸೇರಿಸಿದ್ದೀವಿ, ಭರತನಾಟ್ಯಂ ಕ್ಲಾಸ್ಗೆ. ಸೊ ಫ್ರೆಂಡ್ಸ್ ಜೊತೆನೂ ವೆಸ್ಟರ್ನು ಹಿಪ್ ಹಾಪ್ ಎಲ್ಲ ನೋಡಿಕೊಂಡು ಮನೇಲಿ ಸ್ಟೆಪ್ಸ್ ಆಗ್ತಾನೆ ಇರ್ತಾಳೆ. ಸೊ ನೋಡಿ ಅವಳ ಡ್ಯಾನ್ಸಿಂಗ್ ಸ್ಟೈಲ್ ನೋಡಿ, ಸ್ವಲ್ಪ ಕ್ಲಾಸಿಕಲ್ ಟಚ್ ಇನ್ಫ್ಲೂಯೆನ್ಸ್ ಇದೆ ಅವಳು ಡ್ಯಾನ್ಸ್ ಮಾಡಬೇಕಾದ್ರೆ. ಸೊ ನೋಡಿ ನೋಡಿ ಈ ಥರ ಇದೆ. ಜಾಸ್ತಿ ಹೊತ್ತು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅವಳದೊಂದು ವ್ಲಾಗ್ ಇರಲಿ, ಒಂದು ದಿನ ನಾನೇ ಸಬ್ಜೆಕ್ಟಿವ್ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಅಂತ. ಸೊ ನೋಡಿ ಈ ಥರ ಒಂದು ವ್ಲಾಗ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಎಷ್ಟೊತ್ತು ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ, ಅವಳು ಡ್ಯಾನ್ಸೇ ಮೇನ್ ಅಟ್ರಾಕ್ಷನ್ ಆಗಿದೆ. ಸೊ ನೋಡಿ ಈ ಥರ ಒಂದು ಏನೋ ಹೇಳ್ತಾ ಇದ್ದಾಳೆ, ಸೊ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. 1ನೇ ತರಗತಿ ಡಿ ವಿಭಾಗ ಹಾಡಾಡ್ತಾ ಇದ್ದಾಳೆ. ಸೊ ಮತ್ತು ಶ್ಲೋಕ ಹೇಳ್ತಾ ಇದ್ದಾಳೆ ಅವ್ರ ಕ್ಲಾಸ್ದು. ಸೊ ನಾನು ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನನಗೆ ಹೇಳ್ತಾಳೆ, ಅಮ್ಮ ವಿಡಿಯೋ ಶೂಟ್ ಮಾಡು. ಸೊ ನಾನು ಶ್ಲೋಕ ಹೇಳ್ತೀನಿ, ಕ್ಯಾಪ್ಚರ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಸೊ ನೋಡಿ ಕತ್ ಬಾಕ್ಸು. ಸೊ ನೋಡಿ ಈ ಥರ ಒಂದು ಕ್ಲಾಸಿಕಲ್ ಟಚ್ ಇರೋ ಕ್ಲಾಸ್ಗೆ ಹಾಕಿದ್ದೀವಿ. ಸೊ ಇದು ಬಂದು ಗಂಗಾ ಜಲ ಪ್ರಯಾಗ್ರಾಜ್ ಹತ್ರ ನಮ್ಮ ಹಸ್ಬೆಂಡ್ ಹೋಗಿದ್ರು. ಸೊ ಗಂಗಾ ಜಲ ತಂದಿರೋದು ಅವರು. ಸೊ ಆನ್ ದಿ ಹೋಲ್ ಅಲ್ಲಿತ್ತು ಗಂಗಾ ಜಲ, ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ತಂದಿರೋದು. ಸೊ ಇಷ್ಟು ಮಾಡ್ತಾ ಡೈಲಿ ರೊಟೀನ್ ವ್ಲಾಗ್ ಹೇಳ್ತಾ ಸೊ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಇದನ್ನು ನಾನು ಸ್ನಾನ ಮಾಡೋಕ್ಕೆ ಉಪಯೋಗಿಸ್ತೀನಿ. ಥ್ಯಾಂಕ್ ಯು.